प्यारे दीवानो मुझे पहचानो कहाँ से आया मैं हूँ कौन मैं हूँ कौन मैं हूँ कौन मैं हूँ मैं हूँ मैं हूँ कौन ರಕ್ಷಿತಾ ಮೇಡಮ್ ಅವರ ಹ್ಯಾಪಿ ದೀಪಾವಳಿ. ಹ್ಯಾಪಿ ದಿವಾಲಿ. ಹೆಂಗಿತ್ತು ನನ್ನ ಎಂಟ್ರಿ? ಏ ಸೂಪರ್ ಆಗಿತ್ತು. ನನಗೆ ಗೊತ್ತ್ರಿ ನೀವು ಮತ್ತೆ ನನಗೆ ಬಿದ್ರಿ ಅಂತ. ಹಂಗೆ ನಾಚಬೇಡ್ರಿ, ಹಂಗೆ ನಗಬೇಡ್ರಿ, ನಂಗೆ ನಾಚಿಕೆ ಆಗುತ್ತೆ. ಬಟ್ರೆ ನಮ್ಮನ್ನ ಯಾಕಪ್ಪ ಮಾತಾಡಿಸ್ತೀಯ? ಮೊದಲು ಅವ್ರನ್ನ ಮಾತಾಡಿಸ್ತೀವಿ ತಾನೆ. ಹಂಗೆ ಸರ್ ಅದು. ಆಯ್ತಪ್ಪ. ಬಟ್ರೆ ರಕ್ಷಿತಾ ಮೇಡಮ್ ಅವ್ರ ಹೃದಯ ಮಾತ್ರ ಕದ್ದಿಲ್ರಿ ನಾ. ಕಳ್ಳರಲ್ಲೇ ಹಳೆ ಕಳ್ಳ ನಾನು. ಜನ ಪರ್ಸ್ ಪಾಕೆಟ್ ಇಡೋಕ್ಕಿಂತ ಮುಂಚೆನೆ ಬಿಗ್ ಪ್ಯಾಕೆಟ್ ಮಾಡ್ತೀನಿ ನಾ. ಜಗ್ಗೇಶ್ವರ ಜನ ಕೈ ಎತ್ತಿ ಕೈ ಇಸೋದ್ರೊಳಗೆ ಚೈನ ಡಮಾರ್ರೆ 25 ವರ್ಷದಿಂದ ಇನ್ನವರೆಗೆ ಯಾವ ಮಗನ ಕೈಯಾಗೂ ಸಿಕ್ಕಿಲ್ರಿ ನಾ. 35 ಬ್ರಾಂಚ್ ಆದ್ರು ನಾನು 90 ಶಿಷ್ಯರಾಗ್ಯಾರ ನಂಗೆ. ಹಲೋ ಗುರು ನಮಸ್ಕಾರ. ನಮಸ್ಕಾರ. ಇದೇನ್ ಗುರು ಇದು? ಪರ್ಸು ಚೈನು ಮತ್ತೆ ಕಳ್ತನ ಮಾಡ ಶುರು ಮಾಡ್ಬಿಟ್ಟಿದ್ಯಾ? ನಾನು ಯಾವಾಗ ಬಿಟ್ಟಿನಿ? 2 ತಿಂಗಳು ರಜಾ ತಗೊಂಡಿದ್ದೆ. ಫೈಲ್ಸ್ ಆಪರೇಷನ್ ಆಗಿತ್ತು. ಪೊಲೀಸ್ ಆಪರೇಷನ್? ಅದಕ್ಕೆ ಬ್ಯಾಕಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದೆ. ಯಾರು ಹೇಳಿಲ್ವಲ್ಲ ಗುರು ನನಗೆ ಈ ವಿಷಯ? ಹೇಳ್ಬಿಟ್ಟು ಮಾಡ್ಕೊಳಕ್ ಅದನ್ನ ಎಂಗೇಜ್ಮೆಂಟ್ ಟೈಮ್ ಇಲ್ಲ. ಏನಿಗೆ ಬಂದಿದ್ದು? ಟೈಮ್ ಇಸ್ ಮನಿ ಫಾರ್ ಮೀ. ಹಾ ಬಾಗುರಿ ಇಲ್ಲಿ ಹಿಡ್ಕೋ ತಟ್ಟೆ. ಹಿಡ್ಕೊಂಡೆ. ಒಳ್ಳೆ ಫೋಸು. ಭಿಕ್ಷೆ ಬಿಡ್ತೀನಿ ನಾನು. ಏ ಇಲ್ಲ ವಿಷಯ ಇದೆ ಗುರು, ಇಟ್ಕೋ. ಗುರು ನನ್ಗೆ ಆಶೀರ್ವಾದ ಮಾಡ್ಬೇಕು. ನನ್ನನ್ನ ನಿಮ್ ಶಿಶಿನಾಗ ತಗೊಂಡು ಪ್ಯಾಕೆಟ್ ಮಾಡೋದು, ಡಕಾಯಿತಿ ಮಾಡೋದು, ಕಳ್ತನ ಮಾಡೋದು ಇದೆಲ್ಲಾನು ಹೇಳ್ಕೊಟ್ಟು ನನ್ನ ಉದ್ಧಾರ ಮಾಡೋ ಗುರುವೇ. ಸೆಂಚುರಿ ಶಿಷ್ಯ ಯಾವ ನೋಡಿದ್ರು ಓನ್ ಬಿಸಿನೆಸ್ ಅಂತಿದ್ದಿ. ಈಗ ಕಳ್ತನ ಮಾಡೋ ಐಡಿಯಾ ಬಂತ? ಯಾವ್ದು ಬಂಡವಾಳ ಇಲ್ದೆ ಸಂಪಾದನೆ ಮಾಡೋ ಬಿಸ್ನೆಸ್ ನಿನ್ ಬಿಸ್ನೆಸ್. ಅದಕ್ಕೆ ನಿನ್ನ ಹತ್ರ ವಿದ್ಯೆ ಕಲ್ತ್ಬಿಟ್ಟು ನಾನು ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೀನಿ. ಕರುಣಿಸು ಗುರುದೇವ ಕರುಣಿಸು. ಊರ್ ತುಂಬಾ ಇಷ್ಟೊಂದು ಕಳ್ರಿದ್ರು ನನ್ನ ಹತ್ರ ಯಾಕೆ ಬಂದ್ಲೆ? ಬ್ರೋ ಹೇಳಿ ಕೇಳಿ ನಿಮ್ಮ ವಂಶ ಎಂತದ್ದು? ರಕ್ತದಲ್ಲೇ ಬಂದ್ಬಿಡಿದೆಯಂತೆ ಕಳ್ತನ ನಿಮ್ಮ ವಂಶದಲ್ಲಿ. ಹೌದು. ನಿಮ್ಮ ತಾತ ಪಿಕ್ ಪ್ಯಾಕೆಟ್ ಮಾಡುವಾಗ ಬ್ಲಡ್ ಸರಿಯಾಗಿ ಕೊಯ್ದಿಲ್ಲ ಅಂತ ಬ್ಲಡ್ ಕಂಪನಿ ಮೇಲೆ ಕನ್ಸ್ಯೂಮರ್ ಕೋರ್ಟ್ನಾಗ ಕೇಸ್ ಹಾಕಿದ್ರು. ಅಂತ ಕಿಲಾಡಿ ವಂಶ ನಮ್ದು. ಕೇಳಿ ಹುಡುಗರು, ಅದು ನಿಮ್ಮ ವಂಶದ ಇರ್ಲಿ, ನಿಮ್ ವಿಷಯ ಇದುವರೆಗೂ ಪೊಲೀಸರ ಕೈಲಿ ಒಂದ್ಸಲಿಂದ ಸಿಕ್ಕಾಕೊಂಡ್ರೆ ಹೌದಾ? ಕ್ಯಾಲೆಂಡರ್ ಕದ್ದಿದ್ದೆ. 12 ತಿಂಗಳು ಜೈಲ್ ಶಿಕ್ಷೆ ಆಗಿತ್ತು. ಕ್ಯಾಲೆಂಡರ್ ಪುಣ್ಯ, ಕ್ಯಾಲೆಂಡರ್ 12 ತಿಂಗಳಿರೋದು. ಏನಾದ್ರು ಹಿಸ್ಟ್ರಿ ಬುಕ್ ಕದ್ದಿದ್ರೆ 500 ವರ್ಷ ಒಳಗಾಕ್ಬಿಟ್ಟಿರೋ. ಈಗ ನನಗೆ ಪಾಠ ಯಾವತ್ತಿಂದ ಶುರು ಮಾಡ್ತೇ ಗುರು? ನಾನು ನಾಳೆ ಬಂದ್ಬಿಡ್ಲಾ? ನಾಳೆ ಮನಿ ಹಾಳಂತೆ. ಸೂರಲಿ ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪರೇಚರ್. ಆಫ್ ಮಾಡಪ್ಪ. ಸೀರಿಯಲ್ ಹುಡುಗಿರು ನೋಡಿದ್ರೆ ಮಾತ್ರ ಟೆಂಪರೇಚರ್ ಜಾಸ್ತಿ ಆಗೋದು. ಮೊನ್ನೆ ನಾನು ಹೆಂಡ್ತಿನೂ ಹಂಗೆ ನೋಡ್ಬಿಟ್ಟು 108 ಡಿಗ್ರಿ ಜ್ವರ ಬಂದಿತ್ತು. ನೀವೇನೇ ಹೇಳಿ ಬಿಟ್ರೆ ಈ ಮದುವೆ ಅಂತಂದ್ರೆ ಮೊದಲನೇ 2 ವರ್ಷ ಮಧು ಅಂದ್ರೆ ಜೇನು, ಆಮೇಲೆ ಮದುವೆ. ಈ ಹುಡುಗಿರಿಂದನೇ ನೋಡಿ ಈ ಬಾರ್ಗಳಿಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಜಾಸ್ತಿ ಆಗಿರೋದು. ಯಾಕೆ ಅಂತೀರಾ? ಮದುವೆ ಮುಂಚೆ ಬುಟ್ಟೋದೊಳ್ಳ ಮರಿಯಾಕೆ ಅಂತ ಕುಡಿತೀವಿ, ಮದುವೆ ಆದ್ಮೇಲೆ ಕಟ್ಕೊಂಡೋಳ ಮರಿಯಾಕೆ ಅಂತ ಕುಡಿತೀವಿ. ನಗಾಡ್ತವ್ರೆ. ನನ್ನ ಕಷ್ಟ ಇವನು ಒಬ್ನಾರ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನಂಗೆ ಗೊತ್ತಕೊಂಬಿಡಿ. ಅಣ್ಣ ಟೇಷಣ ಮೊನ್ನೆ ಪ್ರೇಮಣ ಸಿಕ್ಕಿತ್ತು. ಲೇ ಬಡ್ಡಿ ಐದನೇ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಯಿಂದ 10:30ವರೆಗೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ ಕಣ್ಲ ಅಂತು. ಅಣ್ಣ ಪ್ರೋಗ್ರಾಮ್ ನೋಡ್ತೀಯ ಅಂದೆ. ಇಲ್ಲ ಕಣಪ್ಪ, ಆ ಟೈಮಲ್ಲಿ ನಾನು ಹೆಂಡ್ತಿ ಮನೇಲಿ ಇರೋದಿಲ್ಲ, ನಿಮ್ಮ ಸೆಟ್ಟಲ್ಲಿ ಇರ್ತಾಳೆ ಅನ್ನೋದ. ಈ ಮದುವೆ ಆದ್ಮೇಲೆ ಗಂಡಸರು ಇಲಿಗಳಾಯ್ತಾರೆ ಅಂತಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಒಂದೇ ಮದುವೆ ಆಗೋದು ಬೇಜಾರು ಅಂತವ ಸಿಕ್ಕಾಪಟ್ಟೆ ಜನ ಹೇಳ್ತಾರೆ. ಆದ್ರೆ ನಮ್ ಜಗ್ಗೇಶ್ ಅಣ್ಣನಿಗೆ ಬೇಜಾನ್ ಜನ ಮಾಡ್ಕೊಬಿಡ್ಬೇಕು. ಏನಪ್ಪ ಅಣ್ಣ, ಮಕ್ಕಳು ಮೊಮ್ಮಕ್ಕಳು ಅಂದೆ ಕಣ. ಇಲ್ಲೇ ಇರ್ತೀರಪ್ಪ. ಮದುವೆ ಆದ್ಮೇಲೆ ಎಲ್ಲವನ್ನೂ ಇಲಿಗಳಾಗ್ಬಿಡ್ತಾರೆ ಅಂತಾರೆ. ನಾನು ಮದುವೆಗೆ ಮುಂಚೆನೂ ಹುಲಿ, ಮದುವೆ ಆದ್ಮೇಲೂ ಹುಲಿ.
ನಾನು ಅಂದ್ರೆ ನನ್ನ ಹೆಂಡತಿ ಗಡ 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 ಗಡ. ಏನ್ರಿ ಗಡ ಗಡ ಗಡ? ಏನ್ ಬಡ ಬಡ ಅಂತ ಸೌಂಡ್ ಬರ್ತಿದೆ? ಎಲ್ಲಾರ ಮುಂದೆ ಮರ್ಯಾದೆ ಕಳಿಬೇಡ್ವಿ. ಇಸ್ತ್ರಿ ಆಗ್ಲಿಲ್ಲ ಅಂದ್ರೆ ಮರ್ಯಾದೆ ಅಲ್ಲ, ಪ್ರಾಣ ಕಳಿತೀನಿ. ನೀನ್ ಯಾಕೆ ಕಾನೂನು ಕೈಗೆ ತಗತ್ಯಾ? ನಾನು ಇಸ್ತ್ರಿ ಪೆಟ್ಟಿಗೆ ಕೈಗೆ ತಗೊಂಡಿಲ್ವಾ? ಬಾವಾ ನನ್ನ ಹೆಂಡತಿ ಗೂಬೆ, ಈ ನನ್ನ ಮಗ ದ್ರಾಬೆ. ನನ್ನ ಮದುವೆ ಆದ್ಮೇಲೆ ನಮ್ಮ ಮಾವ ನನಗೆ ಅಂತ ಕೊಟ್ಟಿದ್ದು ಈ ಕೋತ್ ನನ್ನ ಮಗನ್ನ ವರದಕ್ಷಿಣೆ ರೂಪದಲ್ಲಿ. ಬಾಬಾ ಬಾಬಾ ಹೇಳಪ್ಪ. ನಿಮ್ಗೊಂದು ಸೂಪರ್ ವಿಷಯ ಹೇಳ್ಬೇಕು ಬಾಬಾ. ಹೇಳು ಸಾಯಿ. ನಂಗೆ ನಾಚಿಕೆ ಆಗತ್ತೆ ಬಾಬಾ. ನಾಚ್ಕಂಡೆ ಸಾಯಿ. ಬಾಬಾ ನೀವು ಬಲವಂತ ಮಾಡಬೇಕು, ಹೇಳು 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 ಅಂತ. ಬಲವಂತ ಮಾಡಿದೆ, ಹೇಳು. ಬಾಬಾ ನಾನು ಏನಕ್ಕೆ ಬಂದಿದ್ದೆ? ಬಾಬಾ 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 ನಂಗೆ ನಾಚಿಕೆ ಆಗತ್ತೆ ಬಾಬಾ. ಇಲ್ಲೆಲ್ಲೋ ಶೂ ಬಿಟ್ಟಿದ್ದೆ ನಾನು ಹಳೆವು. ಬಾಬಾ ಕೋಪ ಮಾಡ್ಕೊಬೇಡಿ ಬಾಬಾ, ಹಂಗೆಲ್ಲ ಕೋಪ ಮಾಡ್ಕೊಬೇಡಿ. ನನ್ನ ಮಗಂಗೆ ಬೈಯಂಗೂ ಇಲ್ಲ, ಇವ್ರ ಅಕ್ಕ ನನ್ನ ಬೇಡ ಬಿಟ್ಟು ಮ್ಯಾಟ್ರ ಕೇಳೋದು. ಬಾಬಾ 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 ಅಂತ ಮ್ಯಾಟ್ರ್ ಬರೋ ಮಾಡಿದೆ. ಬಾಬಾ ನಾನು ನಾನು ಹೇಳ ನಾನು ಒಂದು ಹುಡುಗಿನ ಲವ್ ಮಾಡ್ಬಿಟ್ಟಿದ್ದೀನಿ ಬಾಬಾ. ಲವ್ ಮಾಡ್ತಿದ್ಯಾ? ಲವ್ ಮಾಡ್ತಿದ್ಯಾ? ಹೇಳ್ತೀನಿ ಕೇಳಲ್ಲ. ಕೊಟ್ಟೋಗ್ಬಿಡ್ತೀಯಾ? ಸರ್ವನಾಶ ಆಗೋಗ್ಬಿಡ್ತೀಯಾ? ಹಾಳಾಗೋಗ್ಬಿಡ್ತೀಯಾ? ಸುಮ್ಕಿರಿ ಬಾಬಾ, ನಾನು ಕೊಲೆನ ಮಾಡಿದ್ದೀನಿ, ಲವ್ ಮಾಡಿದ್ದೀನಿ ಅಂದಷ್ಟೇ. ಬೇಕಾದ್ರೆ ಕೊಲೆ ಮಾಡ್ಬಿಡು, ಆದ್ರೆ ಲವ್ ಮಾತ್ರ ಮಾಡಬೇಡ. ಯಾಕೆ ಬಾಬಾ? 15 ವರ್ಷದಿಂದ ನಿಮ್ಮ ಅಕ್ಕನ ಲವ್ ಮಾಡ್ತಿದ್ದೆ ಕಣಪ್ಪ ನಾನುವೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ನಾನು ನಿಮ್ಮ ಅಕ್ಕ ಪಾರ್ಕಲ್ಲಿ ಕೂತಿದ್ವಾ, ನಿಮ್ಮ ಅಪ್ಪ ಬಂದ್ಬಿಟ್ಟು ಡೈರೆಕ್ಟಾಗಿ ಗನ್ ತೆಗೆದು ಹಣೆಗಿಟ್ಬಿಟ್ಟು ಮರ್ಯಾದೆಯಿಂದ ನನ್ನ ಮಗಳನ್ನ ಮದುವೆ ಆದ್ರೆ ಸರಿ, ಇಲ್ಲ ಅಂತಂದ್ರೆ 14 ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಅಂದ. ಈಗೇನು ಜೈಲು ಶಿಕ್ಷೆ ಆಗೋಯ್ತಾ? ಮದುವೆ ಆಗಿದ್ದಲ್ಲ ಬಿಡಿ. ಅಲ್ಲೇ ಕಣ್ಣ ತಪ್ಪಾಗಿದ್ದು. ತಪ್ಪ? ಇಷ್ಟೊತ್ತಿಗೆ ಜೈಲಿಗೆ ಹೋಗಿದ್ರೆ ರಿಲೀಸ್ ಆಗಿ ಬಂದ್ಬಿಡ್ತಿದ್ದೆ. ಮದುವೆಗೆ 15 ವರ್ಷ ಆಯ್ತು. ನಿಮ್ಮ ಅಕ್ಕನ ಜೊತೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಯಾಕೆ ಬಾಬಾ ಹಿಂಗಂತೀರಾ? ದೊಡ್ಡವ್ರು ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡು, ಹೆಂಡತಿಯು ಅಪ್ಪಳು ಮನೆಯೊಳಗಿದ್ದಾರೆ, ನನಗದು ಕೋಟಿ ರೂಪಾಯಿ ಅಂತ. ನಿಮ್ಮ ಅಪ್ಪನು 1 ಕೋಟಿ ಕೊಟ್ಟಿರೋ ನಾನು ಅದನ್ನೇ ಹೇಳ್ತಿದ್ದೆ ಕಣಪ್ಪ. ನಿಮ್ಮ ಅಪ್ಪ ಮದುವೆ ಆದ ತಕ್ಷಣ 5,000 ರೂಪಾಯಿ ಕೈ ಮೇಲೆ ಇಟ್ಬಿಟ್ಟು ಸೈಲೆಂಟಾಗಿ ಸೈಡಿಗೆ ಕರ್ಕೊಂಡೋಗಿ, ನೋಡು ತಿಂಗಳ ದುಡ್ಡು ಬರ್ತಾ ಇರ್ತದೆ, ಈ ಹುಡುಗಿ ಮಾತ್ರ ವಾಪಸ್ ಮನೆಗೆ ಬರಬಾರ್ದು ಅಂದ. ಅವಾಗಲೇ ಗೊತ್ತಾಗಿದ್ದು ನಿಮ್ಮ ಅಪ್ಪಂಗೂ ನಿಮ್ಮ ಅಕ್ಕ ಎಷ್ಟು ಟಾರ್ಚರ್ ಕೊಟ್ಟವಳೆ ಅಂತ. ಹೋಗ್ಲಿ ಬಿಡಿ ಬಾಬಾ, ಬೇಜಾರು ಮಾಡ್ಕೋಬಾರ್ದು. ನೀವೇನೇ ಹೇಳಿ ಬಾಬಾ, ಈ ಲವ್ ಮಾಡೋದಿದೆಯಲ್ಲ ಅದೊಂಥರ ಮಜಾ, ಈ ಮದುವೆ ಆಗೋದಿದೆಯಲ್ಲ ಅದು ಇನ್ನೂ ಮಜಾ. ಫಸ್ಟ್ ನೈಟು ಮಜನೂ ಮಜಾ, ಮಜನೂ. ಎಷ್ಟ ವಯಸ್ಸು ನಿಂಗೆ? ಜಸ್ಟ್ 29. ಚಾನೆ ಈಟಿಗೆ ಬಂದ್ಬಿಟ್ಟಿದ್ಯಾ ಕಣ್ಲ. ಈ ವಯಸ್ಸಲ್ಲಿ ಓಡಾಡೋ ಹುಡುಗಿರಲ್ಲವ ಶೋರೂಮ್ ಕಾರ್ ತರನೇ ಕಾಣಿಸ್ತಾರೆ. ಆಮೇಲೆ ಮದುವೆ ಆದ್ಮೇಲೆ ಹೆಂಡ್ತಿ ಅದೇ ಗುಜರಿಗೆ ಹಾಕಿರೋ ಕಾರು. ಇನ್ ಫಸ್ಟ್ ನೈಟು ಬಾಬಾ ಇಲ್ಲಿ ಬಾಬಾ ಬಾಬಾ ಒಳ್ಳೆ ಕಮರ್ಷಿಯಲ್ ಮ್ಯಾಟ್ರಿಗೆ ನಿಲ್ಸಿದ್ರಲ್ಲ ಬಾಬಾ. ಬಾಬಾ ಒಳ್ಳೆ ಕಮರ್ಷಿಯಲ್ ಏನೈತೇನೆ ಹಂಗಲ್ಲ ಬಾಬಾ, ಪಿಕ್ಚರ್ ಎಲ್ಲ ತೋರಿಸ್ಬಿಟ್ರು, ಐಟಮ್ ಸಾಂಗ್ ತೋರಿಸ್ತಿದ್ರಿ ಹಂಗೆ ಬಾಬಾ. ಯಾಕೆ ಬಾಬಾ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ರಿ? ಫಸ್ಟ್ ನೈಟ್ ಅಂದಲ್ಲಪ್ಪ, ಅದಕ್ಕೆ ಹೇಳಿ. ಮದುವೆ ಆದ್ಮೇಲೆ ಹೆಂಡ್ತಿನ ಚಂದ್ರನ ಮೇಲೆ ಕರ್ಕೊಂಡು ಹೋದ್ರುವೆ ಅಲ್ಲೋಳು ಕಾಲ್ ಕೆಳಗೆ ಕೂತ್ಕೋಬೇಕು. ಅವತ್ತು ಕೆಳಗೆ ಕೂತನು, ಇವತ್ತಿಗೂ ಇಲ್ಲೇ ಇದ್ದೀನಿ. ಸುಂಟರ ಗಾಳಿ ಸುಂಟರ ಗಾಳಿ, ಈ ಟಚ್ಚಲಿ ಏನೋ ಇದೆ, ಕಣ್ಣಂಚಲಿ